ಇನ್ನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಶಕ್ತಿ ಸೌಧ ಸನ್ನದ್ಧವಾಗಿದೆ. ಇನ್ನೆಲ್ಲ ತಯಾರಿ ಆಗ್ತಾ ಇದೆ, ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ವೀರೇಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಮತ್ತು ಟಿಡಿಪಿಯ ಮುಖಂಡ ಚಂದ್ರಬಾಬು ನಾಯ್ಡು ಅವರು ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಯಾವೆಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಉಳಿದು ಸಾಮಾನ್ಯರಂತೆ ಸುಮಾರು ಗಂಟೆಗಳ ಕಾಲ ಪಾರ್ಕಲ್ಲಿ ವಾಕ್ ಮಾಡೋದು ಅಂತ ಕೇಳ್ಪಟ್ಟಿದ್ವಿ. ಯಾರೆಲ್ಲ ಆಗಮಿಸಿದ್ದಾರೆ ವೀರೇಂದ್ರ? ಸಂಪರ್ಕ ಸಾಧ್ಯವಾಗ್ತಾ ನೋಡ್ತಾ ಇದ್ದೀವಿ ನಾವು. ದೇಶದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ಪಕ್ಷಗಳ ಗಣ್ಯರು ಮುಖಂಡರು ರಾಜ್ಯದ ಕಡೆ ಆಗಮಿಸ್ತಾ ಇದ್ದಾರೆ. ಶಕ್ತಿ ಸೌಧದಲ್ಲಿ 4:30 ಆ ಟೈಮ್ನಲ್ಲಿ HD ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಕೂಡ ಜನಗಳು ಆಗಮಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ದೇಶದ ಮೂಲೆ ಮೂಲೆಗೆ ತೆರಳಿ HD ಕುಮಾರಸ್ವಾಮಿ ಅವರು ಅನೇಕ ನಾಯಕರನ್ನು ಆಹ್ವಾನ ಮಾಡಿದರು, ನೀವು ಬರಬೇಕು ಪ್ರಮಾಣ ವಚನಕ್ಕೆ. ಇದು ಕೇವಲ ಪ್ರಮಾಣ ವಚನ ಸಮಾರಂಭ ಮಾತ್ರ ಆಗಿರದೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಈ ದೇಶದಲ್ಲಿ ಏನು ಮಾಡಬಹುದು ಎನ್ನುವುದರ ಸೂಚನೆ ರೂಪದಲ್ಲಿ ನೀವು ಅದನ್ನು ಸಾಕ್ಷೀಕರಿಸಬೇಕು, ಅಲ್ಲಿಗೆ ಬರಬೇಕು ಅಂತ. ಆ ಕಾರಣಕ್ಕಾಗಿ ಆಹ್ವಾನವನ್ನು ಓಗೊಟ್ಟು ಇನ್ನು KCR ಅವರು ಇವತ್ತು ಬರಲಿಕ್ಕಾಗಲಿಲ್ಲ, ತಮ್ಮ ಒಂದು ರಾಜ್ಯದಲ್ಲಿ DC-ಗಳ ಮೀಟಿಂಗ್ ಕರೆದು ಬಿಟ್ಟಿದ್ದೀನಿ, ಆ ಕಾರಣಕ್ಕೆ ಒಂದಿನ ಮುಂಚಿತವಾಗಿಯೇ ನಿಮಗೆ ಬಂದು ನಾನು ಶುಭ ಕೋರ್ತಾ ಇದ್ದೀನಿ ಅಂತ ಹೇಳಿ ಅವರು ಇಲ್ಲಿಗೆ ಆಗಮಿಸಿ ಶುಭ ಕೋರಿ ಅವರು ತೆರಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಚಂದ್ರಬಾಬು ನಾಯ್ಡು ಅವರು ಅವರಿಗೆ ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ವಿಧಾನಸೌಧದತ್ತ ತೆರಳಬಹುದಾಗುತ್ತೆ. ಇನ್ನು TMC ತೃಣಮೂಲ ಕಾಂಗ್ರೆಸ್ನ ನಾಯಕಿ, ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಉಳಿದಿದ್ದಾರೆ. ಮಾತ್ರವಲ್ಲ ಅಲ್ಲಿ ವಾಕ್ ಮಾಡ್ತಿರೋದನ್ನು ಕೂಡ ನೀವು ನೋಡಬಹುದಾಗುತ್ತೆ. ಡೀಟೇಲ್ಸ್ ಕೊಡಕ್ಕೆ ಪ್ರತಿನಿಧಿ ವೀರೇಂದ್ರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗಾಗಲೇ ಸಾಕಷ್ಟು ನಾಯಕರು ದೇಶದ ಬೇರೆ ಬೇರೆ ಭಾಗದಿಂದ ಆಗಮಿಸ್ತಾ ಇದ್ದಾರೆ. ಯಾವೆಲ್ಲ ನಾಯಕರನ್ನ ನಾವಿವತ್ತು ನೋಡಬಹುದಾಗುತ್ತೆ ಆ ವೇದಿಕೆಯಲ್ಲಿ ಅಂತ ಹೇಳಿ? ಎಸ್ ರಮಾಕಾಂತ್, ನೀವು ನೋಡ್ಬೋದು ವಿಧಾನಸೌಧದ ಎದುರಿನ ಭವ್ಯ ಮೆಟ್ಟಿಲುಗಳ ಮೇಲೆ ಬೃಹತ್ ವೇದಿಕೆಯನ್ನು ಸಜ್ಜು ಮಾಡಿದರೆ ಅಲ್ಲಿ ಸುಮಾರು 50 VVIPಗಳಿಗೆ ಈಗಾಗಲೇ ಆಸನಗಳನ್ನ ಸಿದ್ಧಪಡಿಸಲಾಗಿದೆ. ನೀವೇನು ನೋಡ್ತಾ ಇದ್ದೀರಿ, ವೇದಿಕೆಯ ಮುಂಭಾಗದಲ್ಲಿ ನೀಲಿ ಟಾರ್ಪಲ್ಗಳನ್ನ ಹಾಕಿ ಈಗಾಗಲೇ ಮುಚ್ಚಿಡಲಾಗಿದೆ. ಅವೆಲ್ಲವೂ ಕೂಡ VVIPಗಳಿಗೆ, ಅಂದರೆ ರಾಷ್ಟ್ರದ ನಾನಾ ರಾಜ್ಯಗಳ ಮುಖ್ಯಮಂತ್ರಿಗಳೇನು ಇವತ್ತು ಆಗಮಿಸ್ತಾ ಇದ್ದಾರೆ ಅವರಿಗಾಗಿ ಕಾದಿರಿಸಿರುವಂತಹ ಆಸನ ಅದು. ಅಲ್ಲಿ ಇವತ್ತು ನಮಗೆ ಲಭ್ಯವಾಗಿರುವಂಥ ಮಾಹಿತಿಯ ಪ್ರಕಾರ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಹಾಗೆ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ BSPಯ ಅಧಿನಾಯಕಿ ಮಾಯಾವತಿ, ಸಮಾಜವಾದಿ ಪಕ್ಷದ ಮಾಜಿ CM ಅಖಿಲೇಶ್ ಯಾದವ್, ಹಾಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಗಣ್ಯರು, ಅಜಿತ್ ಸಿಂಗ್, ಕಮಲ್ ಹಾಸನ್, ಈ ರೀತಿ ಹಲವು ಗಣ್ಯರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವವರಿದ್ದಾರೆ. ಅದಕ್ಕಾಗಿ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಮಹಾ ಮೆಟ್ಟಿಲುಗಳ ಮೇಲೆ ವೇದಿಕೆಯ ಸಿದ್ಧತಾ ಕಾರ್ಯ ಸಂಪೂರ್ಣಗೊಂಡಿದೆ. ಈಗ ಎಲ್ಲ ಕಾರ್ಯಗಳನ್ನ ಮುಗಿಸಿ SPG ಸಿಬ್ಬಂದಿ 4 ಬಾರಿ ಬಂದು ಸಂಪೂರ್ಣ ತಪಾಸಣೆಯನ್ನು, ಇಂಚಿಂಚು ತಪಾಸಣೆಯನ್ನು ನಡೆಸಿ ಹೋಗಿದ್ದಾರೆ. ಸರಿಯಾಗಿ 4:30ಕ್ಕೆ ರಮಾಕಾಂತ್, ಸರಿಯಾಗಿ 4:30ಕ್ಕೆ ಪ್ರಮಾಣವಚನ ಕಾರ್ಯಕ್ರಮ ಆರಂಭವಾಗುವಂತಿದೆ. ಮೊದಲು HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಡಾಕ್ಟರ್ G ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಪೂರ್ಣ ಆಗಿದೆ. ಹಾಗೂ ನನ್ನ ಎದುರು ಭಾಗದಲ್ಲಿ ಹೈಕೋರ್ಟ್ ಏನಿದೆ ಅದರ ಮುಂಭಾಗದಲ್ಲಿ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದು ಜಮಾಯಿಸಿದ್ದಾರೆ. ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಅವರ ಹರ್ಷೋದ್ಗಾರ ಈಗಾಗಲೇ ಮುಗಿಲು ಮುಟ್ಟಿದೆ. ಅಷ್ಟೊಂದು ಸಂಭ್ರಮ ಇಲ್ಲಿ ಕಾಣಿಸ್ತಾ ಇದೆ. JDS ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹಾಗೆ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ರತ್ನಪ್ರಭಾ ಇಲ್ಲಿಗೆ 2 ಬಾರಿ ಆಗಮಿಸಿ, ಹಾಗೂ ದೇವೇಗೌಡರ ಜೊತೆ ಕೂಡ 1 ಬಾರಿ ಆಗಮಿಸಿ ಅವರಿಗೆ ಎಲ್ಲ ವಿವರಣೆಗಳನ್ನ ಕೂಡ ನೀಡಿದ್ರು, ಯಾವ ರೀತಿಯ ಸಿದ್ಧತೆಗಳನ್ನ ಇವತ್ತಿನ ಪ್ರಮಾಣವಚನ ಕಾರ್ಯಕ್ರಮಕ್ಕಾಗಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಹಾಗೂ ಅವರು ಅಧಿಕಾರಿಗಳ ಜೊತೆ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಯಾರೆಲ್ಲ VVIPಗಳು ಬರ್ತಾ ಇದ್ದಾರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ಮಾಯಾವತಿ, ಅಖಿಲೇಶ್ ಯಾದವ್, ಕಮಲ್ ಹಾಸನ್, ಚಂದ್ರಬಾಬು ನಾಯ್ಡು, ಅರವಿಂದ್ ಕೇಜ್ರಿವಾಲ್, ಈ ರೀತಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಈ ರೀತಿ ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಯಾವ ರೀತಿ ಎಸ್ಕಾರ್ಟ್ ಮಾಡಬೇಕು, ಯಾವ ರೀತಿಯ ಸೆಕ್ಯೂರಿಟಿ ಕೊಡಬೇಕು, ಅವರಿಗೆ ಯಾವ ರೀತಿಯ ಟ್ರೀಟ್ ಕೊಡಬೇಕು, ಇವೆಲ್ಲದರ ಬಗ್ಗೆ ಅವರೊಂದು ಸಭೆಯನ್ನು ನಡೆಸಿ ಅವರಿಗೆ ಮಾಹಿತಿಯನ್ನು ನೀಡಿದ್ರು. ಅದಾದ ನಂತರ ಈಗ ಸಂಪೂರ್ಣ ಭದ್ರತಾ ಕಾರ್ಯವನ್ನ ಇಲ್ಲಿನ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಬಂದು ವಹಿಸಿದ್ದಾರೆ. ಸ್ವತಃ ಅವರೇ ಮುಂದೆ ನಿಂತು ಭದ್ರತಾ ಕಾರ್ಯಗಳನ್ನ ನಿಗಾವಹಿಸಿ ನೋಡ್ತಾ ಇದ್ದಾರೆ ಅನ್ನೋದು. ಹೀಗಾಗಿ ಇವತ್ತಿನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು, ಭದ್ರತಾ ಕಾರ್ಯಗಳು ಪೂರ್ಣಗೊಂಡಿದೆ. ಇನ್ನು ಪ್ರಮಾಣವಚನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಮಾಕಾಂತ್, ಸುಮಾರು ಜನಕ್ಕೆ ಕುಮಾರಸ್ವಾಮಿ ಅವರ ಪ್ರಮಾಣ ವಚನವನ್ನು ಕಣ್ತುಂಬಿಕೊಳ್ಳುವ
ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಆಸೆ ಇದೆ. ಆ ಕಾರಣಕ್ಕೆ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ಅನೇಕರು ಪಾಸ್ಗಳನ್ನು ಕೇಳ್ತಾ ಇದ್ದಾರೆ. ಯಾರ ಬಳಿ ಆದರೂ ಪಾಸ್ ಇದ್ದರೆ ಕೊಡಿ ಅಂತ ಹೇಳಿ. ಹಾಗಾಗಿ ಎಲ್ರಿಗೂ ಅಲ್ಲಿ ಪಾಸ್ ಸಿಗದೇ ಇದ್ರೂ ಕೂಡ ಅವರಿಗೆ ಆಸನದ ವ್ಯವಸ್ಥೆ ಆಗಲಿ, ಅಲ್ಲಿ ನಿಂತು ನೋಡುವಂಥ ವ್ಯವಸ್ಥೆ ಆಗಲಿ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಒಂದು ಪ್ರಶ್ನೆ. ಮತ್ತು ದೈತ್ಯ ಪರದೆಗಳನ್ನು ಎಷ್ಟೆಷ್ಟು ಕಡೆಗಳಲ್ಲಿ ಅಳವಡಿಸಲಾಗಿದೆ, ಜೊತೆಗೆ ಟ್ರಾಫಿಕ್ ಸಮಸ್ಯೆ ಆಗಬಹುದಾಗುತ್ತೆ, ಇದರ ನಿಯಂತ್ರಣ ಹೇಗೆ, ಈ ವಿಚಾರದಲ್ಲಿ ವ್ಯವಸ್ಥಿತವಾಗಿ ಏನೆಲ್ಲ ಮಾಡಲಾಗಿದೆ ಅಲ್ಲಿ ಅಂತ ವೀರೇಂದ್ರ? ಖಂಡಿತ ರಮಕಾಂತ್, ಎಲ್ಲ ವ್ಯವಸ್ಥೆಗಳನ್ನ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಅದನ್ನು ನಾನೀಗ ನಿಮಗೆ ಪ್ಯಾನ್ ಮಾಡಿ ಕೂಡ ತೋರಿಸ್ತೇನೆ. ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಬಿಳಿಯ ಆಸನಗಳನ್ನ, ಇವೆಲ್ಲವೂ ಕೂಡ VIP ಗಳಿಗಾಗಿ ಈಗಾಗಲೇ ನಿಗದಿ ಮಾಡಿ ಇಟ್ಟಿರುವಂಥ ಆಸನಗಳು. ವೇದಿಕೆಯ ಮುಂಭಾಗದಲ್ಲಿ VIP ಗಳಿಗಾಗಿ ಈ ಆಸನಗಳನ್ನ ಕಾದಿರಿಸಲಾಗಿದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ವಿಧಾನಸೌಧದ ಎದುರಿಗಿರುವಂಥ ಸಂಪೂರ್ಣ ಸ್ಥಳದಲ್ಲಿ ಈ ಒಂದು VIP ಗಳಿಗಾಗಿ ಆಸನವನ್ನು ಕಾದಿರಿಸಲಾಗಿದೆ ಅನ್ನೋದು. ಇನ್ನು ಅದನ್ನು ಹೊರತುಪಡಿಸಿ ಏನು ಕಾರ್ಯಕರ್ತರು ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಅವರಿಗೆ ಹೈಕೋರ್ಟ್ನ ಮುಂಭಾಗದ ರಸ್ತೆ ಹಾಗೂ ಅದರ ಮುಂಭಾಗದ ಲಾನ್ ಏನಿದೆ ಅಲ್ಲಿ ಆಸನಗಳನ್ನ ಹಾಕಿ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಕಾರ್ಯಕರ್ತರು, ಜನಸಾಮಾನ್ಯರು ಯಾರೇ ಬಂದರೂ ಕೂಡ ಅಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ನೀವು ವೇದಿಕೆಯ ಮೇಲೆ ನೋಡ್ಬೋದು. ನನ್ನ ಕ್ಯಾಮ್ರಾಮನ್ಗೆ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಹೇಳ್ತೇನೆ. ಏನು 2 ದೈತ್ಯ ಪರದೆಗಳನ್ನ ಹಾಕಲಾಗಿದೆ, LED ಸ್ಕ್ರೀನ್ಗಳನ್ನ ಹಾಕಲಾಗಿದೆ. ವೇದಿಕೆಯ ಮೇಲ್ಭಾಗದಲ್ಲಿ 2 LED ಸ್ಕ್ರೀನ್ಗಳನ್ನ ಹಾಕಲಾಗಿದೆ. ಅಲ್ಲಿಂದ ನೀವು ಹೈಕೋರ್ಟ್ನವರೆಗೂ ಕೂಡ ನೇರವಾಗಿ ಆ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಬೋದು. ಅಂದರೆ ದೂರದಲ್ಲಿರುವಂಥ ಜನರಿಗೂ ಕೂಡ ಕಾಣಿಸುವಂತೆ ಅಲ್ಲಿ 2 ದೈತ್ಯ ಪರದೆಗಳನ್ನ ಹಾಕಲಾಗಿದೆ. ಹಾಗೂ ನನ್ನ ಮುಂಭಾಗದಲ್ಲಿ ಹೈಕೋರ್ಟ್ನ ಎದುರು ಭಾಗದಲ್ಲಿ ಸುಮಾರು 12 LED ಸ್ಕ್ರೀನ್ಗಳನ್ನ ಅಳವಡಿಸಲಾಗಿದೆ ರಮಕಾಂತ್. ಅಂದರೆ ಎಷ್ಟೇ ದೂರದಲ್ಲಿ ನಿಂತರೂ ಕೂಡ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ, ಇಲ್ಲಿ ಬಂದಿರೋರು ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುವಂಥ ಆಸೆ ಇರುತ್ತೆ. ಅದನ್ನು ಈಡೇರಿಸುವ ಉದ್ದೇಶದಿಂದಲೇ 12 ದೈತ್ಯ ಪರದೆಗಳನ್ನ ಎದುರು ಭಾಗದಲ್ಲಿ ಹಾಗೂ ವೇದಿಕೆ ಮೇಲೆ 2 LED ಸ್ಕ್ರೀನ್ಗಳನ್ನ ಹಾಕಲಾಗಿದೆ. ಒಟ್ಟು 14 LED ಸ್ಕ್ರೀನ್ಗಳನ್ನ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಒಂದು ವೇಳೆ ನೇರವಾಗಿ ನೋಡ್ಲಿಕ್ಕೆ ಆಗದೇ ಇದ್ರೂ ಕೂಡ LED ಸ್ಕ್ರೀನ್ ಮೂಲಕ ನೋಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಎದುರು ಭಾಗದ ರಸ್ತೆ ಏನು ಅಂಬೇಡ್ಕರ್ ವೀದಿ ಇದೆ ಅದನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. 2 ಭಾಗದಲ್ಲಿ ಬ್ಲಾಕ್ ಮಾಡಿ ಅಲ್ಲೂ ಆ ರಸ್ತೆಯಲ್ಲೂ ಕೂಡ ಸಾರ್ವಜನಿಕರು ನಿಂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಅಲ್ಲಿ ಜನರು ನಿಂತು ನೋಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ರೀತಿಯಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಅದನ್ನೇ ಸ್ವತಃ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಪರಿಶೀಲನೆ ಮಾಡಿ ಹೋದರು. ಅದಾದ ನಂತರ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂಥ ವೇಣುಗೋಪಾಲ್ ಕೂಡ ಬಂದು ಪರಿಶೀಲನೆ ಮಾಡಿ ಹೋದರು ಅನ್ನೋದು ಎಲ್ರಿಗೂ ಕೂಡ ಸಮಾಧಾನ ಆಗಿದೆ. ಹಾಗೂ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ ಕೂಡ, ಯಾಕಂದರೆ ಒಂದು ರೀತಿಯಲ್ಲಿ ಪೊಲೀಸ್ ಸರ್ಪಗಾವಲನ್ನ ಸುತ್ತಲೂ ಹಾಕಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದೊಂದು ಮೂಲೆಯಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟು ವೀಕ್ಷಿಸ್ತಾ ಇದ್ದಾರೆ ರಮಾಕಾಂತ್. ಇನ್ನೊಂದು ಪ್ರಶ್ನೆ ವೀರೇಂದ್ರ, ಏನಂತ ಹೇಳಿದ್ರೆ ಈಗ ಇಷ್ಟು ನಾಯಕರು ಬರ್ತಿದಾರಪ್ಪ, ದೇಶದ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ತೃತೀಯ ರಂಗದ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇವೆ. ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕಿಂತ ಮುಂಚಿತವಾಗಲಿ ಅಥವಾ ಇದಾದ ಮೇಲೆ ಆಗಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಚಹಾ ಕೂಟವೋ ಒಂದು ಮೀಟಿಂಗ್ ಅನ್ನೋ ಏನಾದರೂ ಮಾಡೋ ಸಾಧ್ಯತೆ ಇದೆಯಾ? ಮುಂದಿನ ಚುನಾವಣೆಗಳ ಸ್ಟ್ರಾಟಜಿಯ ಒಂದು ಭಾಗವಾಗಿ, ಅಥವಾ ಬರ್ತಾರೆ, ವಿಟ್ನೆಸ್ ಮಾಡ್ತಾರೆ, ಪ್ರಮಾಣ ವಚನಕ್ಕೆ ಹೊರಟು ಹೋಗ್ತಾರೆ, ಈ ರೀತಿ ಏನಾದರೂ ಇದೆಯಾ ಅಂತ? ರಮಕಾಂತ್, ಶೆಡ್ಯೂಲ್ಡ್ ಪ್ರೋಗ್ರಾಮ್ ಪ್ರಕಾರ ಮಾತಾಡೋದಾದ್ರೆ ನಾನು ಅದನ್ನು ಹೊರತುಪಡಿಸಿದ್ದು ಆನಂತರ ಮಾತನಾಡ್ತೇನೆ. ಮೊದಲು ಶೆಡ್ಯೂಲ್ಡ್ ಪ್ರೋಗ್ರಾಮ್ನ ನೋಡೋದಾದ್ರೆ ಯಾರೆಲ್ಲ ಗಣ್ಯರು ಬರ್ತಾ ಇದ್ದಾರೆ, ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಏನಾಗಲೇ ಹೆಸರು ಹೇಳಿದೆ ಅವರು, ಹಾಗೂ ಬೇರೆ ಬೇರೆ ರಾಜ್ಯಗಳ ರಾಷ್ಟ್ರೀಯ ಪಕ್ಷಗಳ ಮುಖಂಡರು ಹಾಗೂ ಪ್ರಾದೇಶಿಕ ಪಕ್ಷಗಳ ಮುಖಂಡರು ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ 4:20ಕ್ಕೆ ಸರಿಯಾಗಿ ವೇದಿಕೆಗೆ ಬರ್ತಾರೆ. 4:20ಕ್ಕೆ ವೇದಿಕೆಗೆ ಬಂದು ಆಸನರಾಗ್ತಾರೆ. ಅದಾದ ನಂತರ 10 ನಿಮಿಷಗಳ ಕಾಲ ಪ್ರಮಾಣ ವಚನ ಕಾರ್ಯಕ್ರಮದ ಅಧಿಕೃತ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಸಹಜವಾಗಿ ಎಲ್ಲರೂ ಒಟ್ಟಾಗಿ ನಿಂತು ಇಲ್ಲಿ ಜನರತ್ತ ಕೈ ಬೀಸ್ತಾರೆ. ಅದಾದ ನಂತರ ನ್ಯಾಷನಲ್ ಆಂಥಮ್ ಹಾಗೂ ಡಿಸ್ಪರ್ಸ್ ಆಗುತ್ತೆ. 5 ಗಂಟೆಗೆ ಸರಿಯಾಗಿ ವಿಧಾನಸೌಧದ ಒಳಗಿರುವಂತಹ ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹೈ ಟೀಯನ್ನು ಆಯೋಜಿಸಲಾಗಿದೆ. ಅಂದರೆ ಯಾರೆಲ್ಲ ಗಣ್ಯರು ಬಂದಿದ್ದಾರೆ ಅವರಿಗೊಂದು ಚಹಾ ಕೂಟವನ್ನು ಏರ್ಪಡಿಸಲಾಗಿದೆ. ಅದೊಂದು ಔಪಚಾರಿಕ ಕಾರ್ಯಕ್ರಮ ಅಷ್ಟೇ ರಮಕಾಂತ್. ಅಲ್ಲಿ ಬೇರೆ ಯಾವುದೇ ರಾಜಕೀಯ ಚರ್ಚೆಗಳು ಕೂಡ ಆಗೋದಿಲ್ಲ. ಸಹಜವಾಗಿ ಎಲ್ಲರೂ ಕೂಡ ಒಗ್ಗೂಡಿ ಒಂದು ಸಂತಸವನ್ನು ಹಂಚಿಕೊಂಡು ಚಹಾ ಸೇವನೆ ಮಾಡಿ ಹೋಗ್ತಾರೆ. ಅದು ಸುಮಾರು 10 ನಿಮಿಷಗಳ ಕಾರ್ಯಕ್ರಮ. ಅದಾದ ನಂತರ ವಿಧಾನಸೌಧದಿಂದ ಹೊರಟು ಅವರೆಲ್ಲರೂ ಏನು ಖಾಸಗಿ ಹೋಟೆಲ್ನಲ್ಲಿದ್ದಾರೆ ಅಲ್ಲಿಗೆ ಹೋಗ್ತಾರೆ. ಇವಿಷ್ಟು ಕೂಡ ನಿಗದಿಯಾಗಿರುವಂಥ ಕಾರ್ಯಕ್ರಮ. ಇದನ್ನು ಹೊರತುಪಡಿಸಿ ಯಾರೆಲ್ಲ ನಾಯಕರು ಬಂದಿದ್ದಾರೆ ಇಲ್ಲಿ ಒಟ್ಟು ಸೇರ್ತಾರೆ, ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೇರ್ತಾರೆ. ಅದಾದ ನಂತರ ಅಲ್ಲೇನಾದರೂ ಅವರು ಒಂದು ಸಭೆಯನ್ನು ಮಾಡೋಣ ಅಥವಾ ಮಾತನಾಡೋಣ ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಷ್ಟೇ ಅಂಥದ್ದೊಂದು ಸಭೆ ಅಥವಾ ಒಂದು ಮಾತುಕತೆ ನಡೆಯಬೇಕೇ ವಿನಃ
ಈಗಿರುವಂಥ ಕಾರ್ಯಕ್ರಮದ ಪ್ರಕಾರ ಆ ರೀತಿಯ ತೃತೀಯ ರಂಗದ ಚರ್ಚೆ 2019ರ ಚುನಾವಣೆಯ ದೃಷ್ಟಿಯಿಂದ ಏನಿವತ್ತು ಚರ್ಚೆ ಆಗ್ತಾ ಇದೆ, ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಒಂದು ರೀತಿಯಲ್ಲಿ ತೃತೀಯ ರಂಗದ ನಾಯಕರ ಎಲ್ಲರೂ ಕೂಡ ಸಮಾಗಮ ಆಗ್ತಾ ಇದೆ. ಇದು 2019ರ ಚುನಾವಣೆಗೆ ವೇದಿಕೆ ಅನ್ನುವಂಥ ಚರ್ಚೆ ಏನಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಗಂಭೀರ ಸ್ವರೂಪದ ಚರ್ಚೆ ಏನಾದರೂ ಮಾತುಕತೆ ಏನಾದರೂ ಆಗಬೇಕಂದ್ರೆ ಅದಾದ ನಂತರ ಅಷ್ಟೇ ಶೆಡ್ಯೂಲ್ ಆಗಬೇಕು ರಮಾಕಾಂತ್. ಈಗಿರುವಂಥ ಅಧಿಕೃತ ಕಾರ್ಯಕ್ರಮಗಳ ಪ್ರಕಾರ ಆ ರೀತಿಯ ಯಾವುದೇ ಮಾತುಕತೆ ಚರ್ಚೆ ಸಭೆ ಇಲ್ಲ ರಮಾಕಾಂತ್. ಓಕೆ, ಥ್ಯಾಂಕ್ ಯು ವೀರೇಂದ್ರ. ಸಾಕಷ್ಟು ನಾಯಕರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಸೀತಾರಾಮ್ ಯೆಚೂರಿ ಅವರು ನೋಡ್ತಾ ಇದ್ದೀವಿ, PGR ಸಿಂಧ್ಯಾ ಅವರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಆಗಮಿಸಿದ್ದಾರೆ. ಈ ಒಂದು ಪ್ರಮಾಣ ವಚನ ಸಮಾರಂಭಕ್ಕೆ ಸಾಕ್ಷಿಯಾಗುವ ಸಲುವಾಗಿ ಅನೇಕ ನಾಯಕರನ್ನ HDK ಕರೆದಿರೋದು ಕೂಡ ಹೌದು. ಅವರು ಪ್ರಮಾಣ ವಚನಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂಥೇಳಿ ಆ ಒಂದು ಕರೆಗೆ ಹೋಗೊಟ್ಟು ದೇಶದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ಪಕ್ಷಗಳ ನಾಯಕರು, ಮುಖ್ಯಮಂತ್ರಿಗಳು ಕರ್ನಾಟಕದ ವಿಧಾನಸೌಧದ ಆ ಮೆಟ್ಟಿಲುಗಳ ಮೇಲಿನ ಈ ಪ್ರಮಾಣ ವಚನ ಸಮಾರಂಭಕ್ಕೆ ಸಾಕ್ಷಿಯಾಗುವ ಸಲುವಾಗಿ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮುಂದಿನ ಸಾಲಿನಲ್ಲಿಯೇ ಕುಳಿತುಕೊಂಡು HD ಕುಮಾರಸ್ವಾಮಿ ಅವರ ಪದಗ್ರಹಣ ಸಮಾರಂಭವನ್ನು ಅಲ್ಲಿ ಕಣ್ತುಂಬಿಕೊಳ್ತಾರೆ. ಆ ಮೂಲಕವಾಗಿ ಈಗ ಮೋದಿ ವಿರೋಧಿ ಒಕ್ಕೂಟ ಅಂತೇನು ಕರೆಯಲಾಗ್ತಾ ಇದೆ, ಅನೇಕ ಕಡೆಗಳಲ್ಲಿ ಸಣ್ಣ ಸಣ್ಣ ಪಕ್ಷಗಳು ನಾವಿಬ್ಬರು ಕೂಡ ಒಗ್ಗಟ್ಟಾದರೆ, ನಮ್ಮ ನಡುವೆ ರಾಜಿ ಆದರೆ, ಚುನಾವಣಾ ಪೂರ್ವ ಮೈತ್ರಿಗಳಾದರೆ ನಿಜಕ್ಕೂ ಕೂಡ BJP-ಯಂತಹ ಶಕ್ತಿಯನ್ನು ಹಿಮ್ಮೆಟ್ಟಿಸಬಹುದು ಅನ್ನೋ ಒಂದು ಮೆಸೇಜನ್ನು ಕೊಡುವ ಸಲುವಾಗಿಯೂ ಕೂಡ ಇಷ್ಟೂ ನಾಯಕರು ಈ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ತೃತೀಯ ರಂಗದ ಅನೇಕ ಬಾರಿ ನಾವು ಸಮಸ್ಯೆ ನೋಡಿದ್ದೀವಿ ಅಂತ ಹೇಳಿದ್ರೆ, ಎಲೆಕ್ಷನ್ ಆಗೋವರೆಗೂ ಇಂಥ ಒಗ್ಗಟ್ಟು ಇದ್ದುದನ್ನು ನಾವು ನೋಡಿದ್ದೀವಿ. ಎಲೆಕ್ಷನ್ ಆಗ್ತಾ ಇದ್ದಂತೆ ತನಗೆ ಯಾವ ಪಕ್ಷ ಯಾವ ಕೂಟದ ಕಡೆಯಿಂದ ಹೆಚ್ಚಿನ ಲಾಭವಾಗಬಹುದೋ ಆ ಕೂಟದ ಕಡೆಗೆ ಜಿಗಿದಿರೋ ಉದಾಹರಣೆಗಳೇ ಜಾಸ್ತಿ. NDA ಕಡೆಯಿಂದ ತನಗೆ ಆಹ್ವಾನ ಕೊಟ್ಟರೆ ಅಲ್ಲಿ ತನಗೆ ದೊಡ್ಡ ಒಂದು ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಜಿಗಿದಿರೋದು ನಿಜ. UPA ಕಡೆಯಿಂದ ತನಗೊಂದು ಒಳ್ಳೆಯ ಹುದ್ದೆ ಸಿಗುತ್ತೆ, ನನ್ನ ಪಕ್ಷಕ್ಕೆ ತುಂಬ ಲಾಭವಾಗುತ್ತೆ, ತನ್ನ ರಾಜ್ಯಕ್ಕೆ ಏನೋ ಸಿಗಬಹುದಾಗತ್ತೆ, ಈ ರೀತಿ ಬಂದಾಗ ಆ ಕಡೆ ಜಿಗ್ದಿರೋದು ಕೂಡ ನಿಜನೇ. ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಇವರೆಲ್ಲರೂ ಕೂಡ ಒಗ್ಗೂಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದೆಲ್ಲದರ ಒಂದು ಸಂಕೇತವಾಗಿ ಒಂದು ಮುಹೂರ್ತವನ್ನಾಗಿ HD ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಸಮಾರಂಭ ಇರಬಹುದಾ ಅಂತ ಕೂಡ ಚರ್ಚೆ ನಡೀತಾ ಇದೆ.